ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ನಟ ದರ್ಶನ್ ಅವರ ಬೇಲ್ ವಿಚಾರದ ಅಪ್ಡೇಟ್. ವೀಕ್ಷಕರೇ, ನಟ ದರ್ಶನ್ ಪರ ವಕೀಲರು ನಿನ್ನೆಯಷ್ಟೇ ಕೋರ್ಟ್ಗೆ ಜಾಮೀನನ್ನು ಅಪ್ಲೈ ಮಾಡಿದ್ದರು. ಆದರೆ ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲನ್ನು ರಿಜೆಕ್ಟ್ ಮಾಡಿದೆ ಅಂತಲೇ ಹೇಳಲಾಗುತ್ತಿದೆ. ನಟ ದರ್ಶನ್ ಅವರ ಹೊಸ ವಕೀಲರು ಆದಂತಹ ಬಾಷಾ ಅಹ್ಮದ್ ಅವರು ನಿನ್ನೆಯಷ್ಟೇ ಕೋರ್ಟ್ಗೆ ಜಾಮೀನಿನ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ದರು. ಆದರೆ ಇದನ್ನು ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲನ್ನು ವಜಾ ಮಾಡಿದೆ ಅಂತ ಹೇಳಬಹುದು. ಈ ಒಂದು ಕೋರ್ಟ್ನ ವಜಾ ನಟ ದರ್ಶನ್ ಅವರಿಗೆ ತುಂಬಾನೇ ದುಃಖ ತರುವಂತಹ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಾರದು. ವೀಕ್ಷಕರೇ, ದರ್ಶನ್ ಸೇರಿದಂತೆ ಅವರ ಫ್ಯಾನ್ಗಳಿಗೂ ಇದೊಂದು ತುಂಬಾನೇ ಬೇಸರ ತರುವಂತಹ ಸಂಗತಿಯಾಗಿದೆ. ಅದಲ್ಲದೆ ನಟ ದರ್ಶನ್ ಅವರ ಟ್ರಯಲ್ 1 ವರ್ಷದಲ್ಲಿ ಮುಗಿಯದಿದ್ದರೆ ಮತ್ತೊಮ್ಮೆ ನಟ ದರ್ಶನ್ ಅವರು ಕೋರ್ಟ್ಗೆ ಜಾಮೀನು ಅಪ್ಲೈ ಮಾಡಬಹುದು. ವೀಕ್ಷಕರೇ, ನೋಡಿದ್ರಲ್ಲ, ಇದು ದರ್ಶನ್ ಅವರ ಕೇಸ್ನ ಅಪ್ಡೇಟ್ ಆಗಿದ್ದು, ದರ್ಶನ್ ಬೇಗ ಬರಲಿ ಅನ್ನುವರು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.